ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ VRS ವುಮೆನ್ಸ್ ವರ್ಲ್ಡ್. ಇವತ್ತು ನಾನು ನಿಮಗೆ ಸಿಂಪಲ್ ಆಗಿ ಬೀಡ್ಸ್ ಯೂಸ್ ಮಾಡಿ ಕುಚ್ಚು ಕಟ್ಟೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೆಟೀರಿಯಲ್ಸ್ ಏನೆಲ್ಲ ಬೇಕೋ ನೋಡ್ಕೊಳ್ಳಿ. ನೀಡಲ್, ಟ್ರಿಮ್ಮರ್, ಸಿಲ್ಕ್ ಥ್ರೆಡ್, ಜರಿ ಥ್ರೆಡ್, ಫ್ಯಾಬ್ರಿಕ್ ಗ್ಲೂ ಮತ್ತು ರೌಂಡ್ ಬೀಡ್ಸ್ ಬೇಕಾಗುತ್ತೆ. ಮೊದಲಿಗೆ ನಾವು 8 ಎಳೆ ದಾರ ಮಾಡ್ಕೋಬೇಕು. ಯಾವ ರೀತಿ ಅಂತ ನೋಡ್ಕೊಳ್ಳಿ. ನಾನೀಗ 8 ಎಳೆ ದಾರಾನ ಸೂಜಿಗೆ ಪೋಣಿಸ್ಕೊತಾ ಇದ್ದೀನಿ. ಈಗ ಸಾರಿಗೆ ಸೂಜಿನ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. ಈಗ ನಾವು 2 ಬೆರಳಿನ ಸಹಾಯದಿಂದ ಒಂದು ಗಂಟು ಹಾಕೋಬೇಕಾಗುತ್ತೆ. ಅದಕ್ಕೆ ನಾವಿಲ್ಲಿ ಸೂಜಿನ ಬಳಸ್ಕೋಬೇಕಾಗುತ್ತೆ. ಯಾಕಂದರೆ ನಾವು ಡೈರೆಕ್ಟಾಗಿ ಕೈಯಲ್ಲೇ ಹಾಕೋಕೆ ಹೋದಾಗ ಬಿಗಿನರ್ಸಿಗೆ ಮಧ್ಯದಲ್ಲೇ ಗಂಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸೂಜಿ ಸಹಾಯದಿಂದ ನಾವು ಸೂಜಿನ ಮೇಲಕ್ಕೆ ಎತ್ಕೊಂಡು ಗಂಟನ್ನು ಮೇಲಕ್ಕೆ ಎಳ್ಕೋಬೇಕಾಗುತ್ತೆ. ಮತ್ತೆ ಇನ್ನೊಂದು ಅದೇ ಥರ ಹಾಕಿ ತೋರಿಸ್ತೀನಿ, ನೀಟಾಗಿ ನೋಡ್ಕೊಳ್ಳಿ. ನಾನಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಎಮ್ಮಿನ ಸೂಜಿಗೆ ಕಾಟನ್ ಥ್ರೆಡ್ ಯೂಸ್ ಮಾಡಿದ್ದೀನಿ. ಈಗ ಬೀಡ್ಸ್ನ ಸೂಜಿ ಒಳಗೆ ಹಾಕ್ಕೊಂಡು ಕಾಟನ್ ಥ್ರೆಡ್ ಸಹಾಯದಿಂದ 8 ಎಳೆ ದಾರದ ಒಳಗಡೆ ಬೀಡ್ಸ್ನ ನಿಧಾನಕ್ಕೆ ಸೇರಿಸ್ಕೊಳ್ಳಿ. ಈಗ ಮತ್ತೆ 2 ಬೆರಳಿನ ಮತ್ತು ಸೂಜಿಯ ಸಹಾಯದಿಂದ ಒಂದು ಗಂಟು ಹಾಕ್ಕೊಳ್ಳಿ. ಗಂಟು ಹಾಕ್ಕೋಬೇಕಾದ್ರೆ ನೀವು ಬೀಡ್ಸ್ನ ಪಕ್ಕಕ್ಕೆ ಎಳ್ಕೊಬೇಡಿ, ಸ್ವಲ್ಪ ಗ್ಯಾಪ್ ಬಿಡಬೇಕಾಗುತ್ತೆ. ಯಾಕಂದರೆ ನಾವಲ್ಲಿ ಕುಚ್ಚನ್ನು ಹಾಕ್ಕೋಬೇಕು. ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ನಾವು ಇನ್ನೇನು ಬೀಡ್ಸ್ ಹತ್ರ ಹೋಗ್ತಾ ಇದೆ ಅನ್ನೋವಾಗ ಸ್ವಲ್ಪ ಕೆಳಗಡೆ ಎಳ್ಕೊಬೇಕಾಗುತ್ತೆ ಗಂಟನ್ನು. ನಾವು ಫಸ್ಟ್ ಟೈಮ್ ಪ್ರಾಕ್ಟೀಸ್ ಮಾಡುವಾಗ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಆದರೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ತುಂಬ ಈಸಿ ಆಗುತ್ತೆ. ಯಾವುದೇ ಕೆಲಸ ಆಗಲಿ ಪ್ರಾಕ್ಟೀಸ್ ಮಾಡಿದ್ರೆ ಅಲ್ವಾ ಫ್ರೆಂಡ್ಸ್ ಪರ್ಫೆಕ್ಟಾಗಿ ಬರೋದು. ಸೊ ನೀವು ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ತಪ್ಪದೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹೊಸಬರಾಗಿದ್ದರೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನೀಗ 60 ಎಳೆ ದಾರ ತೊಗೋತಾ ಇದ್ದೀನಿ. ಆಗಲೇ ಹೇಳಿದ್ನಲ್ಲ ನನಗೆ ಸ್ಪೇಸ್ ಬೇಕು ಅಂತ. ಆ ಸ್ಪೇಸ್ ಮಧ್ಯಕ್ಕೆ ನೀವು ಸೂಜಿನ ಇನ್ಸರ್ಟ್ ಮಾಡ್ಕೊಳ್ಳಿ. ನಿಧಾನವಾಗಿ ಸೂಜಿನ ಹೊರಗೆ ತಗೊಳ್ಳಿ. ಈಗ ಕುಚ್ಚನ್ನು ಸಮವಾಗಿ ಇಟ್ಕೊಂಡು ಎಮ್ಮಿನ ಸೂಜಿಯಿಂದ 3 ಸಲ ಲಾಕ್ ಮಾಡ್ಕೊಳ್ಳಿ. ನಂತರ ಕುಚ್ಚಿನ ಹಿಂದಿನ ಭಾಗಕ್ಕೆ ಸೂಜಿನ ಇನ್ಸರ್ಟ್ ಮಾಡಿಕೊಂಡ್ರೆ ಮುಗೀತು. ನಿಮಗೆ ಕುಚ್ಚು ಎಷ್ಟುದ್ದ ಬೇಕೋ ಅಷ್ಟುದ್ದ ಸಮವಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ನಾನಿಲ್ಲಿ 60 ಎಳೆ ಇರುವಂತಹ ಯೆಲ್ಲೋ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಇದಕ್ಕೂ ಕೂಡ ಸೇಮ್ ಸ್ಟೆಪ್ಸ್ನ ಫಾಲೋ ಮಾಡಬೇಕಾಗುತ್ತೆ.
ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಸಿಂಪಲ್ ಸ್ಟೆಪ್ ಯೂಸ್ ಮಾಡಿ ಇಷ್ಟು ಬ್ಯೂಟಿಫುಲ್ಲಾಗಿ ಕುಚ್ಚು ಹಾಕೋದು ಹೇಗೆ ಅಂತ. ಐ ಹೋಪ್ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡುವಾಗ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಬೇಕಾಗುತ್ತೆ. ಅಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡುವಾಗ ಆಲ್ ಅನ್ನೋ ಆಪ್ಷನ್ನ ನೀವು ಪ್ರೆಸ್ ಮಾಡಿ ಫ್ರೆಂಡ್ಸ್. ಬಾಯ್.